ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ಲ. ನಮ್ಮ ಜೊತೆ ನಮ್ಮ ಬ್ಲಾಕಿ ಅವರು ಇದ್ದಾರೆ. ಇವತ್ತು ಕಂಟೈನರ್ ಗಾಡಿನ ತಗೊಂಡು ಈಚೆ ಸರ್ವಿಸ್ ಸೆಂಟರ್ಗೆ ಹೋಗ್ತಾ ಇದೀವಿ. ಬೆಳಗ್ಗೆ ಪೀಕ್ ಅವರ್ ಅಲ್ಲಿ ಪೊಲೀಸ್ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿರೋ ಗಾಡಿಗಳನ್ನೆಲ್ಲ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡೋದು. ಅಷ್ಟಲ್ದೇನೆ ವಿತೌಟ್ ಹೆಲ್ಮೆಟ್ ಬರೋರ್ದೆಲ್ಲ ಫೋಟೋ ಕ್ಯಾಪ್ಚರ್ ಮಾಡಿ 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 ಫೈನ್ಗಳು ಹಾಕೋದು. ಸೊ ಇದು ಇವರು ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕಿಂತ ಹೆಚ್ಚಾಗಿ ಫೋಟೋಗಳು ಕ್ಯಾಪ್ಚರ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ ನಮ್ಮ ಏರಿಯಾದವ್ರು ಇವರು. ಈಚರ್ ಶೋರೂಮ್ಗೆ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 58,000 ಕಿಲೋಮೀಟರ್ ಮೇಲೆ ಓಡಿದೆ. ಸೊ ಒಳಗಡೆನೆ ಮಾಡ್ಸೋಣ ಅಂದ್ಕೊಂಡು 54,000 ಕಿಲೋಮೀಟರ್ ಓಡಿದಾಗ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದ್ದು. ಬಟ್ ಸ್ವಲ್ಪ ಗಾಡಿ ಇನ್ನೊಂದು ಟ್ರಿಪ್ಪು ಅರ್ಜೆಂಟ್ ಇತ್ತು, ಅದಕ್ಕೆ ಲೋಡ್ ಮಾಡಿಸ್ಬಿಟ್ಟು ಗೋವಾಗೆ ಹೋಗಿ ಒಂದು ಟ್ರಿಪ್ಪು ಬಂದಿದ್ದಾನೆ ಆಲ್ರೆಡಿ. ನಿನ್ನೆ ಇನ್ನೊಂದು ಟ್ರಿಪ್ ಹೋಗ್ಬೇಕಾಯ್ತು, ಬಟ್ ಲೋಡ್ ಕ್ಯಾನ್ಸಲ್ ಆಗಿದ್ದ ಕಾರಣ ಬೇರೆ ಟಾಟಾ ಗಾಡಿ ಒಂದು ಕಳಿಸ್ಬಿಟ್ಟು ಈ ಗಾಡಿನ ಇಲ್ಲೇ ಇಡ್ಸ್ಕೊಂಡು. ಸೊ ಇದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂದರೆ ನಮ್ಮ ಮಹಾಲಕ್ಷ್ಮಿ 22 ಅಡಿ ಗಾಡಿ ಈಚರ್ ಕೂಡ ಅದೇ ಶೋರೂಮಲ್ಲಿದೆ. ಆ ಗಾಡಿದ ಕತೆ ಏನು ಎಲ್ಲ ಹೋಗಿ ಹೇಳ್ತೇನೆ ಡೀಟೇಲ್ಸು, ಯಾಕೆ ಶೋರೂಮಲ್ಲಿದೆ ಅಂತ ಹೇಳ್ಬಿಟ್ಟು ಹೋಯ್ತಾ ಮಾತಾಡೋಣ. ಸೊ ಇವಾಗ ಈ ಗಾಡಿದು ಸರ್ವಿಸ್ ಎಷ್ಟು ಬರುತ್ತೆ ಅಂತ ನೋಡೋಣ. ಈಚರ್ ಸರ್ವಿಸ್ ಎಷ್ಟು ಆಗ್ಬೋದು ಕಾಸ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಅಂದರೆ ಫಸ್ಟ್ ಸರ್ವಿಸ್ ಇದು ಕಮ್ಮಿ ಬೀಳ್ಬೋದು, ಒಂದು 4,000 5,000 ಕಮ್ಮಿ ಬೀಳುತ್ತೆ. ಯಾಕಪ್ಪ ಅಂದರೆ ಸೆಕೆಂಡ್ ಸರ್ವಿಸಲ್ಲಿ ಅಪ್ಗ್ರೀಸಿಂಗ್ ಇರುತ್ತೆ. ಸೊ ಅದರಿಂದ ಕಮ್ಮಿ ಬೀಳುತ್ತೆ. ಇವಾಗ ಫಸ್ಟ್ ಸರ್ವಿಸಲ್ಲಿ ಒಂದು ನನ್ನ ಪ್ರಕಾರ ನಮ್ಮ ಟಾಟಾ ಗಾಡಿಗೆ 12,000 14,000 ಚಿಲ್ಲರೆ ಆಗಿತ್ತು. ಇದಕ್ಕೂ ಅಷ್ಟೇ ಆಗ್ಬೋದು ಅಂದ್ಕೊತೀನಿ ಅವರೇಜು. ಅದು 2 ವರ್ಷದಿಂದ ನಮ್ಮ ಟಾಟಾ ಗಾಡಿ ಮಾಡಿಸಿದ್ದು. ಇವಾಗ 2 ವರ್ಷ ಅಂದರೆ ಒಂದು 15,000 16,000 ಬರ್ಬೋದು ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೋಡೋಣ ಹೋಗಿ ಎಲ್ಲ ಆಗಿ ಬಿಲ್ ಬಂದಮೇಲೆ ನಮ್ಮ ಕೈಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಸೊ ಇನ್ಮೇಲೆ ನಮ್ಮ ಪ್ರದೀಪ್ ಅವ್ರು ಕೂಡ ಜಾಯ್ನ್ ಆಯ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಸೊ ಇವರು ಮತ್ತು ನಮ್ಮ ಯತೀಶು ಕೃಷ್ಣ ಇವರೆಲ್ಲ ಜಾಯ್ನ್ ಆಯ್ತಾರೆ. ಹೇಗಪ್ಪ ಅಂದರೆ ನಂದು ಇವಾಗ ಹೊಸ ಪ್ಲ್ಯಾನ್ ಏನಂದರೆ, ನೀವೆಲ್ಲ ಅಂದ್ಕೊಂಡಿರ್ತೀರಲ್ವ ಏನು ಕಂಟೆಂಟ್ ಕೊಡ್ತಾ ಇಲ್ಲ, ವೀಡಿಯೋಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಮೇನ್ ವೀಡಿಯೋಸ್ ಬರ್ತಾ ಇರಲಿಲ್ಲ, ಯಾಕೆಂದರೆ ನಾನು ಗಾಡಿ ಹೋಗ್ತಾ ಇರಲಿಲ್ಲ, ವೀಡಿಯೋ ಮಾಡ್ತಾ ಇರಲಿಲ್ಲ. ಇವಾಗ ಇವ್ರಿಗೆ ನೋಡಿ ಎಲ್ಲ ಹೊಸ ಫೋನ್ಗಳು ಕೊಡಿಸ್ಬಿಟ್ಟಿದ್ದೀವಿ. ಸೊ ಇನ್ಮೇಲೆ ಇವರೇ ಸ್ಟಾರ್ಟ್ ಮಾಡ್ತಾರೆ ವೀಡಿಯೋಗಳು, ಎಡಿಟಿಂಗು ಎಲ್ಲ ಇವರೇ ಮಾಡಿಕೊಂಡು ಡೈರೆಕ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಇವಾಗ ಇವರು ಎಲ್ಲಿ ಹೋಗ್ತಾರೆ, ಏನು ಲೋಡ್ ಮಾಡ್ತಾರೆ, ಅಲ್ಲಿಂದ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಏನೇನಾಯಿತು ಏನೇನು ನಡೆಯುತ್ತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇವ್ರು ವೀಡಿಯೋ ಮಾಡಿಬಿಟ್ಟು ನನ್ನ ಚಾನಲ್ಗೆ ಅಪ್ಲೋಡ್ ಮಾಡ್ತಾರೆ. ನಾನಿಲ್ಲಿ ತಮ್ನೈಲು ಅವೆಲ್ಲ ಎಡಿಟ್ ಮಾಡಿಬಿಟ್ಟು ಡೈರೆಕ್ಟ್ ಪೋಸ್ಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಪಬ್ಲಿಕ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಸೊ ಈ ಥರ ನನ್ನ ಪ್ಲ್ಯಾನು ಇವಾಗ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಏನಾರ ಒಂದು ಏನದು ಸಕ್ಸಸ್, ಇದರಲ್ಲೂ ಕೂಡ ಸಕ್ಸಸ್ ಸಿಗೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಸಪೋರ್ಟ್ ಇದ್ರೆ ಮಾತ್ರ ಯಾವುದೇ ಆದರೂ ಬೆಳೆಯೋಕ್ಕೆ ಚಾನ್ಸಸ್ ಇರೋದು. ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಹೆಚ್ಚಿನ ಸಪೋರ್ಟ್ ಬೇಕೇ ಬೇಕು. ಇದೊಂದು ನಂದು ಚಿಕ್ಕ ಪ್ರಯತ್ನ, ಟ್ರೈ ಮಾಡ್ತಾ ಇದ್ದೀನಿ, ಏನಾಗುತ್ತೋ ನೋಡೋಣ. ಸೊ ಇವಾಗ ಸದ್ಯಕ್ಕೆ ಗಾಡಿ ಎಲ್ಲ ಕ್ಲೀನಾಗೆ ನೋಡಿ ಫ್ಯಾನ್ ಗೀನೆಲ್ಲ ಹಾಕ್ಸ್ಬಿಟ್ಟಿದ್ದೀವಿ. ನಮ್ದು ಈ ಫ್ಯಾನಿನ ಒಂಥರ ವಿಶೇಷತೆ ಇದೆ. ಆನ್ ಮಾಡು. ಇದು 360 ಡಿಗ್ರಿ ತಿರುಗುತ್ತೆ, ಇಲ್ಲಿ ಯೂಸ್ ಮಾಡಬೇಕು. ಆಮೇಲೆ ಫ್ಯಾನು ನಾವು ಮಾಮೂಲಿ ಫ್ಯಾನ್ ಏನು ಹಾಕ್ತೀವಿ ಅದಕ್ಕಿಂತ ಚೆನ್ನಾಗಿದೆ. ಇದು ಬಂದು 9:15 ಆಗಿದೆ. ಇವಾಗ ನೋ ಎಂಟ್ರಿ ಇರೋದು ನಮ್ಮ ಗಾಡಿಗಳಿಗೆ. ಬಟ್ ನಮ್ಮ ಗಾಡಿಗಳನ್ನ ಹಿಡಿಯಲ್ಲ. ಯಾಕಪ್ಪ ಅಂದರೆ ನಾವೇನು ಅಷ್ಟು ಶ್ರೀಮಂತರು ಹಂಗೆ ಹಿಂಗೆ ಅಂತಲ್ಲ. ಸಿಟಿಯಿಂದ ಆಚೆ ಹೋಗ್ತಾ ಇರೋದ್ರಿಂದ ನಮ್ಮ ಗಾಡಿಗಳಿಗೆ ಯಾವುದೇ ಕಾರಣಕ್ಕೂ ಕೈ ಹಾಕಲ್ಲ. ಸಿಟಿ ಒಳಗಡೆ ಎಂಟ್ರಾಗೋ ಗಾಡಿಗಳನ್ನ ಹಿಡ್ದಾಕ್ತಾರೆ ಅಷ್ಟೇ. ಸೊ ಸಿಟಿ ಒಳಗಡೆ ಇರೋ ಗಾಡಿಗಳು, ಲೋಕಲ್ ಗಾಡಿಗಳು ಓಡಾಡ್ಕೋಬೋದು. ಬಟ್ ಇಲ್ಲಿಂದ ಆಚೆ ಹೋಗ್ಬಿಡ್ತಾರೆ, ಒಳಗಡೆ ಬರೋಕ್ಕೆ ಬಿಡಲ್ಲ ಅಷ್ಟೇ. ಇಷ್ಟೇ ರೀಸನ್ನು ಇರೋದು. ನಂದು ಅಂತಲ್ಲ, ಯಾವ ಗಾಡಿ ಆದ್ರೂ ಅಷ್ಟೇ ಹೆವಿ ವೆಹಿಕಲ್ಗಳು. ಇಲ್ಲಿ ಒಳಗಡೆ ಕೂಡ ಹೆವಿ ಜಾಸ್ತಿ ಜಾಮ್ ಸಿಟಿಲೆಲ್ಲ ಹೋದರೆ ಗಾಡಿಗಳನ್ನ ಸೈಡಿಗೆ ಹಚ್ಬಿಡ್ತಾರೆ. ಒಳಗಡೆಗೆ ಬರೋಕ್ಕೂ ಬಿಡಲ್ಲ, ಹೊರಗಡೆ ಹೋಗೋಕ್ಕೂ ಬಿಡಲ್ಲ. ಸೊ ಇದು ಔಟರ್ ರಿಂಗ್ ರೋಡ್ ಆಗಿರೋದ್ರಿಂದ ಆರಾಮಾಗಿ ಓಡಾಡ್ಬೋದು. ಕೆಂಗೇರಿ ಮೇನ್ ರೋಡ್ ಇದು. ಸೊ ಕೆಂಗೇರಿಯಿಂದ ಮೈಸೂರು ಹೈವೇಗೆ ಹೋಗ್ಬೇಕು ನಾವು. ಬಿಡದಿಲಿ ಸರ್ವಿಸ್ ಇರೋದು, ಸರ್ವಿಸ್ ಸೆಂಟ್ರು, ಹೊಸ ಸರ್ವಿಸ್ ಸೆಂಟ್ರ್ ಅದು. ಸೊ ಅಲ್ಲಿಗೆ ಬಿಡೋಣ ಅಂತೇಳಿ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಂಟೈನರ್ನ ಸರಿ ಸುಮಾರು 4-5 ಟ್ರಿಪ್ಪಿಂದ ಓಡಿಸ್ತಾ ಇರೋ ಜಾಕಿ ನಮ್ಮ ಪ್ರದೀಪ. ಹುಲಿ ಥರ ಆಯ್ತಾ. ನೆಕ್ಸ್ಟ್ ವಾಯುಪುತ್ರಗೆ ನಾನೇ ವಿಡಿಯೋ ಮಾಡೋದು, ನೋಡ್ಕೋಬೇಡಿ, ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಒಂದು ಏನದು ಸಂಭಾಷಣೆ ಹೆಂಗಿರುತ್ತೆ ನಮ್ಮ ಬಸ್ದು ಸಂಭಾಷಣೆ ಇವಾಗ ಬೇಡ, ಮಾತಾಡ್ತಾ ಮಾಡ್ತಾ ವಿಡಿಯೋನ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ನೀವೇ ಕಮೆಂಟ್ ಮಾಡಿ ತಿಳಿಸಿ ಅಭಿಪ್ರಾಯಗಳನ್ನ. ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಅಷ್ಟೇ.
ಬ್ಯಾಡ್ ಕಮೆಂಟ್ ಹಾಕಿ ಬ್ಯಾಡಾಗಿ ಮಾತಾಡ ಬ್ಯಾಡಾಗೆ ಅಂತ ಹೇಳಿ. ನಾವು ಮಾತಾಡಿದ್ರೆ ಬ್ಯಾಡ್ ಆಗಿಲ್ಲ, ನೀವು ಕಳ್ದು ಹೋಗ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ನಾವು ಮಾತಾಡಕ್ ಹೋಗಲ್ಲ. ಬ್ಯಾಡ್ ಕಮೆಂಟ್ ನಮ್ ಜನ ಬ್ಯಾಡ್ ಕಮೆಂಟ್ ಸುಮ್ನೆ ಹಾಕಲ್ಲಮ್ಮ. ನಿನ್ನ ಹತ್ರ ಏನಾರ ಮಿಸ್ಟೇಕ್ ಇದ್ರೆ ಮಾತ್ರ ಹಾಕೋದು. ಡೋಂಟ್ ಶೋ ಯುವರ್ ಆಟಿಟ್ಯೂಡ್ ಇನ್ ಫ್ರಂಟ್ ಆಫ್ ಪೀಪಲ್ಸ್. ಓಕೆ. ಸೊ ಹಿಂಗೆ ಆಯ್ತಾ ಇದೆ. ಬನ್ನಿ ನಾವು ಶೋರೂಮ್ ಹತ್ರ ಡೈರೆಕ್ಟ್ ಹೋಗಿ ಮಾತಾಡೋಣ. ಸೊ ಡೀಸೆಲ್ಲು ಖಾಲಿ ಆಗಿರುವ ಕಾರಣ ಡೀಸೆಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂಕಿಗೆ ಬಂದಿದ್ದೀವಿ. ಹಂಗೆ ಆ ಇನ್ನೊಂದು ಶೋರೂಮಲ್ಲಿರೋ ಈಚರ್ಗು ಡೀಸೆಲ್ ಬೇಕಾಗಿದೆ. ಅದಕ್ಕೆ ಇದಕ್ಕೇನೆ 3,000 ಹಾಕ್ಕೊಂಡ್ಬಿಡ್ತೀವಿ ಫಸ್ಟೇ ಡೀಸೆಲ್ಲ. 3,000 ಹಾಕ್ಸ್ಕೊಂಡು ಅಲ್ಲಿ ಬೇಕಾದರೆ ಅದರಿಂದ ನಾವು ಎಳ್ಕೊಬೋದು. ನಮ್ದು ಎಲ್ಲ ಗೊತ್ತಲ್ಲ ಈಚರ್ದು. ಕಳ್ರೆ ಅಷ್ಟು ಈಸಿಯಾಗಿ ಎಳಿತಾರೆ, ನಾವು ಎಳಿಯೋಕ್ಕಾಗಲ್ವಾ. ಸೊ ಇಲ್ಲೇ 3,000 ಹಾಕ್ಸ್ಕೊಂಡು ಬೇಕಾದಷ್ಟು ಅಲ್ಲಿ ಇದರಿಂದನೇ ಎಳ್ಕೊಳ್ಳೋಣ. ನಮ್ಮ ಪ್ರದೀಪ್ ಬೈ ಡೀಸೆಲ್ ಹಾಕ್ಸೋಕೆ ಹೋಯ್ತವನೆ. ಡೀಸೆಲ್ ಪ್ರೈಸ್ ನೋಡ್ಬೋದು, 85 ರೂಪಾಯಿ 92 ಪೈಸಾ. ಡೆನ್ಸಿಟಿ ಬಂದು 833.8 ಇದೆ. HP ಪೆಟ್ರೋಲ್ ಬಂಕ್. ಎಷ್ಟು ಬರುತ್ತೆ ನೋಡೋಣ. ಡೀಸೆಲು 3,000 ರೂಪಾಯಿಗೆ 2,500 ಆಲ್ರೆಡಿ ರನ್ ಆಗಿದೆ. 30 ಲೀಟ್ರು, 31, 32, 33, 34, 35 ಲೀಟ್ರ್ ಬರೋ ಡೌಟಾ. 8 ml ಕಮ್ಮಿ ಇದೆ 35 ಲೀಟ್ರಿಗೆ. 34.75 ಲೀಟ್ರ್ ಬಂದಿದೆ. ಇದರಲ್ಲಿ ಒಂದು 15 ಲೀಟ್ರ್ ಎಳಿಬೇಕು. ಆ ಗಡಿಗೆ ಹಾಕೋಣ ಬನ್ನಿ. ಬೆಳಿಗ್ಗೆ ಜಬಡಾಯ ಸ್ಮೈಲ್ ಬೇರೆ ಕೊಡ್ತೇನೆ ಅಣ್ಣ. ಬನ್ನಿ ನಾವು ಶೋರೂಮ್ ಹತ್ರ ಡೈರೆಕ್ಟ್ ಹೋಗ್ಬಿಡುವ. ಫೋನ್ಪೇ ಎಲ್ಲ ಬ್ಲಾಕ್ ಆಗಿರುವ ಕಾರಣ ಬರೀ ಕಾರ್ಡ್ಗಳೇ ಜಾಸ್ತಿ ಸ್ವೈಪ್ ಮಾಡೋ ಥರ ಆಗಿದೆ. ಯಾಕಪ್ಪ ಸಿಕ್ಕಾಬಿಟ್ಟೆ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಅನಿಸುತ್ತೆ. ಏನು ದುಡ್ಡೇನು ಮಾಡ್ತಾ ಇಲ್ಲ ಗುರು, ಬರೀ ಅಲ್ಲಿ ಕೊಡ್ತಾರೆ, ಇಲ್ಲಿ ಡೀಸೆಲ್ ಹಾಕ್ಸೋದು ಅಷ್ಟೇ. ಅಕೌಂಟಿಗೆ ಬರುತ್ತೆ, ಅಕೌಂಟಿಂದ ಡೀಸೆಲ್ ಹಾಕ್ಸೋದು. ಮಾಮೂಲಿ ರೋಡ್ ಖರ್ಚು ಇವ್ರ ಖರ್ಚು ಎಲ್ಲ ಇರುತ್ತಲ್ಲ, ಅಲ್ಲಿಂದ ಅಲ್ಲಿಗೆ ಸಮ ಆಗುತ್ತೆ. ಬರೀ ಅದಕ್ಕೇನೆ ಹೈಯರ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟವ್ರೆ. ಒಂದು ವರ್ಷಕ್ಕೆ ಇಷ್ಟು ಅಂತ ಹೇಳಿ ಟ್ರಾನ್ಸಾಕ್ಷನ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿದ್ವಿ ಅಂದರೆ ಅಬಿಯಸ್ಲಿ ಬ್ಲಾಕ್ ಆಗುತ್ತೆ. ನಾವು ಶೋರೂಮ್ ಹತ್ರ ಡೈರೆಕ್ಟ್ ಹೋಗ್ಬಿಡೋದು. ಆಲ್ಮೋಸ್ಟ್ ಸರ್ವಿಸ್ ಸೆಂಟರ್ ಹತ್ರ ಬಂದಿದ್ದೀವಿ. ಇದು ಕೋಕೋ ಕೋಲಾ ಫ್ಯಾಕ್ಟ್ರಿಗೆ ಹೋಗೋ ರೋಡಲ್ಲಿ ಇದೆ ಅನಿಸುತ್ತೆ ಅಲ್ಲ, ಅದೇ ರೋಡೇನೆ. ಬಟ್ ಮುಂದೆ ಬಂದು ರೈಟ್ ತೊಗೊಂಡು ಡೆಡ್ ಹ್ಯಾಂಡ್ ಹೋಗಿ ಲೆಫ್ಟ್ ತೊಗೊಂಡ್ರೆ ರೈಟ್ ಸೈಡಲ್ಲಿ ಐತೆ. ಆ ಶೋರೂಮ್ ನಮ್ಗೆ ಯಾವಾಗ ಗೊತ್ತಾಯ್ತಪ್ಪ ಅಂದರೆ, ಲಾಸ್ಟ್ ಟೈಮ್ ವಿಶಾಖಪಟ್ಟಣಮ್ಗೆ ಲೋಡ್ಗೆ ಹೋಗಿದ್ವು. ಅದು ಈಚರ್ ಶೋರೂಮ್ ಪಕ್ಕದ್ದೇನೆ ಗೋಡನು. ಸೊ ಅವಾಗ ನೋಡ್ಕೊಂಡಿದ್ದು. ಇವಾಗಲೂ ಕೂಡ ನಮ್ಮ ಜಯಂತ್ ಬ್ರೋ ಅವ್ರದ್ದು ಅಡ್ಡ ಇದೆಲ್ಲ. ಸೊ ಆಲ್ಮೋಸ್ಟ್ ಅವ್ರ ಏರಿಯಾ ಸೈಡೇ ಬರುತ್ತೆ ಇದು. ಅದಕ್ಕೆ ಇವರು ಗಾಡಿ ಕೂಡ ಇಲ್ಲೇ ಬಿಟ್ಟಿದ್ದಾರೆ. ಅಂದರೆ ಓಡಾಡೋಕ್ಕೆ ಏನಾರ ಬೇಕು ಅಂದರೆ ಗಾಡಿ ನೋಡ್ಕೊಳಕ್ಕಾಗಲಿ ಏನಕ್ಕಾಗಲಿ ಹತ್ರ ಆಗುತ್ತೆ ಅನ್ನೋ ಒಂದು ಇಂಡಕ್ಷನಿಂದ ಇಲ್ಲೇ ಬಿಟ್ಟಿದ್ದಾರೆ. ಬನ್ನಿ ಹೋಗೋಣ ಅಲ್ಲಿಗೆ. ಆಲ್ಮೋಸ್ಟ್ ಬಂದಿದ್ದೀವಿ ನೋಡಿ ಇವರು ಈಚರ್ ಶೋರೂಮ್ ಹತ್ರ. ಇದೆ ಲೆಫ್ಟ್ ಸೈಡ್ ಗೋಡನ್ನು ನಾವು ಲೋಡ್ ಮಾಡಿದ್ದಾವತ್ತು. ಸೊ ಈಚರ್ ಶೋರೂಮ್ ಬಂದು ಇದೆ, ಕಾಣಿಸ್ತಿದೆಯಲ್ಲ ರೈಡ್ ತೊಗೊಂಡು. ಇದು ಹೊಸ್ದಾಗಿರೋದು ಇದು ಈಚರ್ ಶೋರೂಮ್. ಟ್ರಕ್ಸ್ ಅಂಡ್ ಬಸ್ಸಸ್. ಶೋರೂಮ್ ಹತ್ರ ಬಂದಿದ್ದೀವಿ. ಏನೋ ಕಿರಿಕಿರಿ ಗಲಾಟೆ ಆಯ್ತಾ ಇದೆ, ನೋಡೋಣ ಬನ್ನಿ. ಹುಲಿ ನೋಡಿ ನಮ್ಮ ಗಾಡಿ, ನಮ್ಮ ಜಾಕಿ ಹೆಂಗೆ ರೆಡಿ ಆಗಿಬಿಟ್ಟಿದೆ. ಸುಮಾರು 20 ದಿನ ಮೇಲಾಯ್ತೇನಪ್ಪ ಗಾಡಿ ಬಿಟ್ಟಿದ್ದು. ನೋಡಿ ಮೊದಲು ನೋಡಿದ್ದಕ್ಕೂ ಇವಾಗ ನೋಡೋದಕ್ಕೂ ಹೆಂಗಿದೆ ಗಾಡಿ ರೆಡಿ ಆಗಿದೆ ಗುರು. ಬಟ್ ಯಾಕೆ ಕೊಡ್ತಾ ಇಲ್ಲ? ಡೋರ್ ಹೊಸದು ಬಂದಿರೋದು ಇದು. ಡೋರ್ ಹೊಸದು, ಇದೊಂದು ಹೊಸದು, ಫುಲ್ಲು ಶೀಲ್ಡೇ ಹೊಸದು ಫುಲ್ಲು. ಸೊ ಇದು ಲೆಫ್ಟ್ ಸೈಡ್ದು ಇರಲಿಲ್ಲ, ಇದು ಹೊಸದು ಹಾಕಿರೋದು. ಇದೆಲ್ಲ ಕಟ್ಟಾಗೋಯ್ತು. ಡೋರ್ ಸಮೇತ ಇದು ಫುಲ್ ಅಸೆಂಬ್ಲಿನೇ ಹೊಸದು ಹೇಳಬೇಕು ಅಂದರೆ. ಸೊ ಅದು ಬಿಟ್ಟರೆ ಇಲ್ಲೆಲ್ಲ ಸ್ವಲ್ಪ ಟಚ್ ಆಫ್ ಮಾಡಿದ್ದಾರೆ. ಇದೆಲ್ಲ ಫುಲ್ಲು ಉಜ್ಕೊಂಡೋಗಿತ್ತು. ಆಮೇಲೆ ಇವೆರಡೂ ಇರಲಿಲ್ಲ, ಆ ಸೈಡ್ ಈ ಸೈಡು. ಈ ಸೈಡ್ ಹಾಕಿದ್ದಾರೆ, ಆ ಸೈಡ್ ಏನು ಹಾಕಿದಾರೋ ನೋಡಬೇಕು. ಹಾಂ, ಡೀಸೆಲ್ ಟ್ಯಾಂಕ್ ಕೂಡ ಹೋಗಿತ್ತು. ಬಂಪರ್ ಇದು ಹೊಸದೇ ಹಾಕಿದ್ದಾರೆ.
ಇದು ರೈಟ್ ಸೈಡೇ ಒಂಥರ ಕಾಣಿಸುತ್ತೆ, ಲೆಫ್ಟ್ ಸೈಡೇ ಒಂಥರ ಕಾಣಿಸುತ್ತಲ್ಲ. ಟ್ಯಾಂಕು ಅಷ್ಟೇ, ಟ್ಯಾಂಕ್ ಫುಲ್ಲು ಹೊಂಟೋಗಿತ್ತು, ಡ್ಯಾಮೇಜ್ ಆಗಿತ್ತು. ಟ್ಯಾಂಕು ಕೂಡ ಹೊಸದು ಹಾಕಿದ್ದಾರೆ. ಇಲ್ಲಿ ಹೊಡೆದಿದ್ದು, ಇದು ಓಪನ್ ಆಗಿತ್ತು, ಕೆಳಗಡೆನೂ ಓಪನ್ ಆಗಿತ್ತು. ಟ್ಯಾಂಕೇ ಹೊಸದು ಹಾಕಿದ್ದಾರೆ. ಕೆಲಸ ಎಲ್ಲ ಮಾಡಿ ನಿಲ್ಲಿಸಿರೋದು. ಟ್ಯಾಂಕ್ ನೋಡಿ ಇಲ್ಲಿದೆ, ಹಳೆ ಟ್ಯಾಂಕ್. ಏನು ಟ್ಯಾಪೆ ಗಿಪ್ಪೆ ಎಲ್ಲ ಮಾಡಿದ್ದಾರೆ, ಬಟ್ ಆಗಿಲ್ಲ. ಇದೆಲ್ಲ ನಾವೇ ಹಾಕಕ್ಕೆ ಕೇಳಿದ್ದಿದ್ದು, ಡೀಸೆಲ್ ಲೀಕೇಜ್ ಆಯ್ತಿದ್ದರಿಂದ. ಸೊ ಇದು ಹಳೆ ಟ್ಯಾಂಕು, ಅದು ಹೊಸ ಟ್ಯಾಂಕು. ಓಹ್, ಹಳೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಇದರಲ್ಲೇ ಇದ್ದಾವೆ. ಗ್ಲಾಸು ಅಷ್ಟೇ, ಗ್ಲಾಸ್ ಚೇಂಜ್ ಮಾಡಿಸಿರೋದು, ಮೊದಲೇ ಹೊಡೆದೋಗಿದ್ದದು, ಕ್ಲೈಮ್ ಮಾಡಿಸಿರೋದು. ಗಾಡಿ ಬಂದಾದ್ಮೇಲೆ ಎಲ್ಲ ಗ್ರಿಲ್ಲೆಲ್ಲ ಕಟ್ಟಿಸ್ಬೇಕು ಆಚೆ ಬಂದ್ಮೇಲೆ. ಇದೇ ಎಲ್ಲ ಹೊಸದೇ. ಇದೆಲ್ಲ ಹೊಸದೇ ಬಂದೈತೆ ಅನ್ಸುತ್ತೆ. ಇದು ಫುಲ್ ಅಸೆಂಬ್ಲಿನೇ ಹೊಸದು ಬಂದಿರಬೇಕು. ಈ ಗಾಡಿ ಮೈನು ಗುರು, ನನಗೆ ಖುಷಿ ಕಾರಣನೇ ಈ ಗಾಡಿ. ಸೊ ಇದು ಟಾಟಾ ಗಾಡಿ ಎರಡು ಕೂಡ. ಬಟ್ ಗಾಡಿ ಆಚೆ ಬರಬೇಕು, ಆವಾಗ ಒಂದು ಸ್ವಲ್ಪ ಫ್ರೀ. ಎಲ್ಲರಿಗೂ ಗೊತ್ತಿರುತ್ತೆ, ಮ್ಯಾನೇಜ್ ಮಾಡಬೇಕಲ್ಲ. ಮ್ಯಾನೇಜ್ ಮಾಡಬೇಕು ಅಂದರೆ ಎಲ್ಲ ಗಾಡಿಗಳು ಓಡಬೇಕು. 3 ಡ್ರೈವರ್ನ ಮ್ಯಾನೇಜ್ ಮಾಡಿ ಅವ್ರಿಗೆ ಸಂಬಳ ಕೊಟ್ಟು ಗಾಡಿಗಳು ಸರ್ವಿಸ್ ಮಾಡಿಸಿ, ಗಾಡಿಗಳು ಮೇಂಟೈನ್ ಮಾಡಿ, EMI ಮೇಂಟೈನ್ ಮಾಡಿ, ತುಂಬ ಕಷ್ಟ ಇದೆ. ಸೊ ಈ ಗಾಡಿ ಆಚೆ ಬಂದುಬಿಟ್ರೆ ನೆಮ್ಮದಿ ಬರೋ ನಮಗೂ. ಆದಷ್ಟು ಬೇಗ ಆಚೆ ಥರ ಪ್ರಯತ್ನ ಮಾಡೋಣ. ಬಂದೇ ಬರುತ್ತೆ, ಬಟ್ 1 ದಿನ 2 ದಿನ ಡಿಲೇ ಆಗ್ಬೋದು ಅಷ್ಟೇ. ಅಂತಯ್ಯ ತಗೊಂಬತ್ತಾರಂತೆ ಅಂತಿದ್ಯಾ? ಆಯ್ತಾಯ್ತು. ಗಾಡಿನ ಶೋರೂಮ್ ಒಳಗಡೆ ಬಿಟ್ಟಾಯ್ತು, ಎಂಟ್ರಿ ಮಾಡಿಸಿ. ಆಮೇಲೆ ಇಲ್ಲಿ ಹೆವಿ ದೂರ ಅಂಕರ ಗುರು. ಏನು ಗಾಡಿಯವ್ರು ತಂದವ್ರೆ ಅಂದರೆ ಏನೋ ಮರ್ಯಾದೆನೇ ಇಲ್ಲ. ಡ್ರೈವರ್ ಬಂದವ್ರೇನೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಡ್ರೈವರೇ ಆಗಲಿ ಬಂದರೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅವ್ರಿಗೆ. ಏನು ಇವ್ರ ಮನೆ ಕೆಲಸಕ್ಕೆ ಏನಾರು ಬರ್ತಾಯಿದ್ದೀವ, ನಮ್ಮ ಸರ್ವಿಸಿಗೆ ನಾವು ಬರ್ತೀವಿ, ನಮ್ಗೇನು ರೆಸ್ಪೆಕ್ಟ್ ಕೊಡಬೇಕು, ಅವ್ರು ಏನು ರೆಸ್ಪೆಕ್ಟ್ ತೊಗೊಬೇಕು. ಪೀಚೆ ಏನಂತೀಯ? ಹಾಂ, ಏನೇನು ಆಗಿದೆ ಅಂತ. ಇದೆಲ್ಲ ಎಂದಕ್ಕೆ ತಾಂತ ಇದ್ದಾರಪ್ಪ ಅಂದಮೇಲೆ, ಶೋರೂಮಿಂದ ಆಚೆ ಹೋದ್ಮೇಲೆ ಗಾಡಿ ಏನೇ ಡ್ಯಾಮೇಜ್ ಆಗಿದ್ರು ಕೂಡ ಅವ್ರ ಜವಾಬ್ದಾರಿ ಆಗಿರಲ್ಲ. ಸೊ ಅದಕ್ಕೆ ಇವ್ರ ಪ್ರೂಫ್ಗೋಸ್ಕರ ಇವರೆಲ್ಲ ಫೋಟೋಗಳನ್ನ ತೊಗೊಂಡಿರ್ತಾರೆ. ಸೊ ಏನೋ ಇಲ್ಲಿ ಒಳಗಡೆ ಡ್ಯಾಮೇಜ್ ನೀವು ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಅಂತ ಅವ್ರು ತಗೊಂತವ್ರು ಅಷ್ಟೇ, ನನಗೆ ಅಂತಲ್ಲ ಎಲ್ಲರಿಗೂ. ಸೊ ಗಾಡಿಯಲ್ಲಿ ಡೀಸೆಲ್ ಕಮ್ಮಿ ಇದ್ದ ಕಾರಣ ನಮ್ಮ ಈಚರಿಗೆ ತುಂಬಿಸ್ಕೊಬಂದಿದ್ವಲ್ಲ, ಅದರಲ್ಲಿ ಈ ಬಕೆಟ್ ಗೆಳ್ದು ಈ ಬಕೆಟಿಂದ ಮತ್ತೆ ಇದಕ್ಕೆ ಡಂಪ್ ಮಾಡ್ತಾಯಿದ್ದೀವಿ. ಫುಲ್ ಖಾಲಿ ಮಾಡಿಬಿಟ್ಟವ್ರೆ. ಇಲ್ಲ ನಾವೇ ಕಮ್ಮಿ ನಿಲ್ಲಿಸ್ಬಿಟ್ಟಿದ್ರು ಅನಿಸುತ್ತೆ ಗಾಡಿನ. ಒಟ್ಟಲ್ಲಿ ಎಂಟಿ ಆಗಿದೆ. ಇವಾಗ ಫುಲ್ಲು ಮುಕ್ಕಾಲು ಇಲ್ಲಿವರೆಗೂ ಇತ್ತು ಡೀಸೆಲು, ಇವಾಗ ಖಾಲಿ ಆಗಿದೆ. ಓಯ್ ಎಲ್ಲಿ ಮುಖದಲ್ಲಿ ರಾಜನಕ್ಕಲ್ಲೇ ಇಲ್ವಲ್ಲಯ್ಯ? ಬರುತ್ತೆ ಅಂತ್ಯಾ? ಬರುತ್ತೆ, ಸದ್ಯದಲ್ಲೇ ಬರುತ್ತೆ. ಕಪ್ಪು ಗೆಲ್ಲಿದ್ದೀನಿ, ಬ್ರೌನಿ ನಾನು. ಬ್ಲ್ಯಾಕ್ ಅಲ್ಲ, ಬ್ರೌನಿ ನಾನು. ನಿಂತು 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 ಧೂಳು ಹಿಡ್ದುಬಿಟ್ಟೈತೆ. ಬಟ್ಟೆ ಕೊಡು, ಸ್ವಲ್ಪ ಇದು ಕ್ಲೀನಾರ ಮಾಡ್ಕೊಳ್ಳುವ. ಏನಾಗಿದೆ ಅಂತ ಗೊತ್ತಿಲ್ಲ ಗುರು. ಒಳಗಡೆ ವೆಲ್ಡಿಂಗ್ ಮಾಡಿಸುಟ್ಟಿದ್ದಾರಾ ಇಲ್ಲ ಏನಾಗಿರೋದು ಅಂತಲೇ ಗೊತ್ತಿಲ್ಲ. ಟಾರ್ಪಲ್ಲೆಲ್ಲ ಬೆಂಕಿ ಹತ್ಕೊಂಡೈತಿದೆ, ಸುತ್ತೋಗಿದೆ. ಅದೇ ಇದು ಫೈಬರ್ ಕೂಡ, ಬಿತ್ತಿರೋ ಫೈಬರ್ ಕೂಡ ಬೆಂಕಿ ಹತ್ಕೊಂಡಿದೆ. ಏನೋ ಮಾಡಿದ್ದಾರೆ ಎಡವಟ್ಟು, ಏನು ಅಂತ ಗೊತ್ತಾಯ್ತಿಲ್ಲ ಅಂತ ಸರ್.
ನಮ್ಮ ಕಂಟೈನರ್ದು ಸರ್ವಿಸ್ ಕೆಲಸ ಎಲ್ಲ ಮುಗೀತು. ಟೋಟಲ್ಲು ಎಷ್ಟಾಗಿದೆ ಅಂದರೆ 11,200 ಚಿಲ್ಲರೆ ಬರೀ ಸ್ಪೇರ್ ಪಾರ್ಟ್ಸ್ಗೆ ಆಗಿದೆ. ಅದು ಬಿಟ್ಟು ಸಪ್ರೇಟು ಬರೀ ಇಂಜಿನ್ ಆಯಿಲ್ ಟ್ಯಾಕ್ಸೇ 4,000 ಆಗಿದೆ. 3,700 ಚಿಲ್ಲರೆ ಆಗಿದೆ. ಟೋಟಲ್ ಎಲ್ಲ ಸೇರಿ 15,600 ಚಿಲ್ಲರೆ ಆಗಿದೆ ಟೋಟಲು. ಯಪ್ಪ ನಮ್ಮ ಟಾಟಾ ಗಾಡಿ ಇಷ್ಟೊಂದು ಆಗಲೇ ಇಲ್ಲ ಗುರು. 12.5 ಸಮಥಿಂಗ್ ಫಸ್ಟ್ ಆಗಿತ್ತು. ಆಮೇಲೆ 26 ಆಗಿತ್ತು, 21 ಏನೋ ಆಗಿತ್ತು ಅನಿಸುತ್ತೆ. ಟಾಟಾದು ಅಷ್ಟು ಮೆಮೊರಿ ಪವರ್ ಕಮ್ಮಿ ಇದೆ. ಸೊ ಇದು ಮಾತ್ರ 15,600 ಚಿಲ್ಲರೆ ಸರ್ವಿಸ್ಗಾಗಿದೆ. ಸೊ ಊಟಕ್ಕೆ ಹೋಗಿದ್ದಾರೆ ಎಲ್ಲ, ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಪೇಮೆಂಟು ಗಾಡಿ ಎತ್ಕೊಂಡು ಹೋಗೋದು. ಇದನ್ನು ನಮ್ಮ ರಥವರ ಮಂಜುನಾಥ ಗಾಡಿ ಕೂಡ ರಿಲೀಸ್ ಆಗೋ ಎಲ್ಲ ಸಾಧ್ಯತೆ ಇದೆ ಅತಿ ಶೀಘ್ರದಲ್ಲೇ. ಸೊ ಎಲ್ಲ ರೆಡಿ ಆಗಿದೆ ಕೆಲಸ. ಇನ್ಶೂರೆನ್ಸ್ ಅವ್ರು ಬಂದು ಕ್ಲೈಮಿಂಗ್ಗೆ ಇದು ಮಾಡಿಲ್ಲ ಅಷ್ಟೇ, ಮೇಲ್ ಹಾಕಿದಾರಂತೆ ಇವರು. ಅವ್ರು ಡಿಸೈಡ್ ಮಾಡಿದ್ಮೇಲೆ ಎಷ್ಟು ಡಿಫ್ರೆನ್ಸ್ ಅಮೌಂಟ್ ಇದೆ ಅದು ಕಟ್ಟಿ ಇಟ್ಕೊಂಬರ್ಬೇಕು. ಬಟ್ ಅವ್ರು ಇನ್ನೂ ಕ್ಲಾರಿಟಿ ಕೊಡ್ತಾಯಿಲ್ಲ ಇನ್ನೂ. ಸೊ ಸದ್ಯಕ್ಕೆ ಇವಾಗ ರೆಡಿ ಮಾಡಿಸ್ಕೊ ಈ ಗಾಡಿನ ಎತ್ಕೊಂಡು ಹೋಗೋಣ ಬನ್ನಿ. ಅಲ್ಲಿ ಶೋರೂಮಿಂದ ಆಚೆ ತೊಗೊಬಂದಿದ್ದಾಯಿತು ಗಾಡಿನ. ಬಿಲ್ಲು ಕೂಡ ಬಂದಿದೆ. ಸೊ GST ಬಿಲ್ಲೆಲ್ಲ ಸೇರಿ ಎಷ್ಟಾಗಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡ್ರಪ್ಪ, ಅಗಸ್ತ್ಯ ಆಥೋರೈಸ್ಡ್ ಡೀಲರ್. ಟೋಟಲ್ಲು 15,615 ರೂಪಾಯಿ. ಇದು ನೋಡಿ ಲ್ಯೂಬು ಅಂದರೆ ಆಯಿಲ್ದಂತೆ. ಇದು ಆಯಿಲ್ದು ಸಬ್ ಟೋಟಲ್ಲು. ಇದು ಟ್ಯಾಕ್ಸು 4,378 ರೂಪಾಯಿ ಬರೀ ಆಯಿಲ್ದಿದು. ಇದು ಸ್ಪೇರ್ ಪಾರ್ಟ್ಸ್ದು ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಬರುತ್ತಲ್ಲ, ಡೀಸೆಲ್ ಫಿಲ್ಟ್ರು ಅದರದ್ದು. ಇದು ಓನ್ಲಿ ಆಯಿಲ್ದೇ ಟ್ಯಾಕ್ಸ್ ಪೇಯಬಲ್ ಬಂದು 4,378 ರೂಪಾಯಿ ಟ್ಯಾಕ್ಸ್ ಅಮೌಂಟ್ ಆಗಿರೋದು. ಇದು ಟೋಟಲ್ 14.5 ಲೀಟ್ರೇನೋ ಹಾಕಿದಾರಂತೆ. ಇದು ನೋಡಿ ಇಲ್ಲಿ ಬರ್ದಿದ್ದಾರೆ. ಸೊ ಹೆಂಗೆ ಗುರು ಇವೆಲ್ಲ ಹೆಂಗೆ ಕಟ್ಟಕ್ಕಾಗುತ್ತೆ? ಏನು 255 ರೂಪಾಯಿ ಲೀಟ್ರು. ಹಾಂ, ಇಷ್ಟಾಗಿದೆ ಟೋಟಲ್ ಇದು ಅಮೌಂಟು. ಈಚರ್ದು ಫಸ್ಟ್ ಸರ್ವಿಸು 15,616 ರೂಪಾಯಿ ಟೋಟಲ್ ಆಗಿರೋದು ನಮ್ಮ ಗಾಡಿಗೆ. ಅಂದರೆ ಬೇಗ ಆಯಿತು. ಎಷ್ಟೊತ್ತು ಮಾಡಿಕೊಟ್ರೆ ಒಂದು ಹೋಗಿ ಒಂದು 3 ಅವರ್ ಆಯಿತಾ? 3-4 ಅವರ್ ಆಯಿತು. ಅಲ್ಲ, ಈ ಗಾಡಿ ಹಾಕ್ಕೊಂಡು 2 ಅವರ್ಗೇನೋ ಆಚೆ ಕೊಟ್ಬಿಟ್ರು ತಾನೆ. ಗಾಡಿ ಹಾಕ್ಕೊಂಡು ಬೇಗನೆ ಆಚೆ ಕೊಟ್ಟರು, ಅದೊಂದು ಖುಷಿ ಅಷ್ಟೇ. ಅದು ಬಿಟ್ರೆ ಬಿಲ್ಲೆಲ್ಲ ಹೆವಿ ಎಳ್ದುಬಿಟ್ಟವ್ರೆ. ಇಷ್ಟೆಲ್ಲ ಖರ್ಚು ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ, ಮಾಡಲೇಬೇಕು. ತಗೊಂಡಿಲ್ವಾ ಅಲ್ವೇನಯ್ಯ? ಸೊ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಇವತ್ತು ಯಾವುದು ಲೋಡು ಅಷ್ಟೇ ಏನು ಅಡ್ಜಸ್ಟ್ ಆಗಿಲ್ಲ. ಸೊ ಹಾಗಾಗಿ ಮನೆ ಕಡೆ ಹೊರಟಿದ್ದೀವಿ. ಬನ್ನಿ ನೋಡೋಣ, ನಾಳೆ ಏನಾರ ಆದರೆ ಲೋಡು ಬೇರೆ ಮಾಡಿಸ್ಬಿಟ್ಟು ಕಳ್ಸೋಣ.